ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕೊಳಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಜರುಗಿದ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧ. ಜಿಲ್ಲೆಯನ್ನು ಬಾಲ ಕಾರ್ಮಿಕ ಮುಕ್ತ ಜಿಲ್ಲೆಯಾಗಿಸೋಣ. ನ್ಯಾಯಮೂರ್ತಿ ಪ್ರಭು ಎನ್ ಬಡಿಗೇರ್. ಚಂಚಲ್ ಮುನ್ನೂರ್ ರೆಡ್ಡಿ ಅದಮ್ಯ ಸಾಧನೆ ಮಾನವ ಚೇತನಕ್ಕೆ ಸಾಕ್ಷಿಯಾಗಿದೆ. ಲೇಹ ಲಡಾಖ್ ಸರ್ಕ್ಯೂಟ್ ಅನ್ನು ವಶಪಡಿಸಿಕೊಂಡ ಜಿಲ್ಲೆಯ ಪ್ರಥಮ ಮಹಿಳೆ. ನವೀನ್ ಪಬ್ಲಿಕ್ ಶಾಲೆಯಲ್ಲಿ ಸನ್ಮಾನ. ಇಂದಿನ ಮಹಿಳೆಯರಿಗೆ ಚಂಚಲ್ ಮಾದರಿ. ಕಾಮಶೆಟ್ಟಿ ಚಿಕ್ಕಬಸೆ. ಚಿಕ್ಕಪೇಟ್ನ ಸಿದ್ಧಾರ್ಥ್ ಕಾಂಚಿ ಅವರಿಗೆ ನೇಪಾಳದ ಕಠ್ಮಂಡುವಿನಲ್ಲಿ ಗ್ಲೋಬಲ್ ಯುವ ವಿಜ್ಞಾನಿ ಪ್ರಶಸ್ತಿ ಪ್ರದಾನ. ಮಗನ ಸಾಧನೆಗೆ ಪ್ರಶಂಸೆ ವ್ಯಕ್ತಪಡಿಸಿದ ಪಾಲಕರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಮಾಜದ ಗಣ್ಯರಿಂದ ಬೀದರ್ ಪೌರರಿಗೆ ಗೌರವ ಸನ್ಮಾನ. ನರೇಂದ್ರ ಮೋದಿ ಅವರು 3ನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಕ್ಕೆ ಬ್ಯಾಲಹಳ್ಳಿ ಗ್ರಾಮದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮ. ಪರಸ್ಪರ ಸಿಹಿ ಹಂಚಿ ಜೈ ಜಯಕಾರ ಕೂಗಿದ ಯುವಕರು. ಸಂಭ್ರಮಾಚರಣೆಯಲ್ಲಿ ನೂರಾರು ಯುವಕರು ಭಾಗಿ. ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ಲೋಕಾರ್ಪಣೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಮಕ್ಕಳು ಯುವಕರಿಗೆ ಉಪಯೋಗವಾಗುವ ಪಾರ್ಕ್ ಸದುಪಯೋಗಪಡಿಸಿಕೊಳ್ಳಲು ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಮತ್ತು ಡಾಕ್ಟರ್ ರೇಷ್ಮಾ ಕೌರ್ ಕರೆ. ವಾರ್ತೆಗಳ ವಿವರ. ಬಾಲ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಅನ್ವಯ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುವುದು ಹಾಗೂ 18 ವರ್ಷದೊಳಗಿನ ಕಿಶೋರರನ್ನು ಅಪಾಯಕಾರಿ ಉದ್ಯಮಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಎಂದು ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ DLSA ಬೀದರ್ ಸದಸ್ಯ ಕಾರ್ಯದರ್ಶಿಗಳಾಗಿರುವಂಥ ಪ್ರಭು ಎನ್ ಬಡಿಗೇರ್ ಅವರು ಹೇಳಿದರು. ಅವರು ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಮಕ್ಕಳ ಸಹಾಯವಾಣಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡಿದರು. ಬಡತನದಲ್ಲಿರುವ ಕೆಲವೊಂದು ಪಾಲಕರು 14 ವರ್ಷದೊಳಗಿನ ತಮ್ಮ ಮಕ್ಕಳನ್ನು ವಿವಿಧ ಕಾಮಗಾರಿಗಳಲ್ಲಿ ಕೆಲಸಕ್ಕೆ ದೂಡಿ ಶಿಕ್ಷಣ ವಂಚಿತರನ್ನಾಗಿ ಮಾಡಿ ಸಣ್ಣ ವಯಸ್ಸಿನಲ್ಲಿಯೇ ದುಡಿಮೆಗೆ ಕಳುಹಿಸುತ್ತಿರುವುದು ಖಂಡನೀಯ. ಇಂತಹ ಮಕ್ಕಳನ್ನು ಗುರುತಿಸಿ ಶಾಲೆಗೆ ಸೇರಿಸುವ ಕಾರ್ಯ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ದೇಶದ ಚುಕ್ಕಾಣಿ ಹಿಡಿಯುವಂಥ ಮಕ್ಕಳು ಇಂದು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಸೇರಿ ಜಿಲ್ಲೆಯನ್ನು ಬಾಲ ಕಾರ್ಮಿಕ ಮುಕ್ತ ಜಿಲ್ಲೆಯನ್ನಾಗಿಸಲು ಪಣ ತೊಡೋಣ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಸೇರಿದಂತೆ ವಿವಿಧ ಶಾಲಾ ಮಕ್ಕಳಿಗೆ ಪ್ರಮಾಣ ವಚನವನ್ನು ಬೋಧಿಸಲಾಯಿತು. ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ ಬೀದರ್ನ ಶ್ರೀಹರಿ ದೇಶಪಾಂಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮಕ್ಕೂ ಮುಂಚೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ರಂಗಮಂದಿರವರೆಗೆ ವಿವಿಧ ಶಾಲಾ ಮಕ್ಕಳಿಂದ ಕಾಲ್ನಡಿಗೆ ಜಾಥಾ ನಡೆಯಿತು. ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಶಿವಶರಣಪ್ಪ ಪಾಟೀಲ್, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಗುರುರಾಜ್, ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷೆ ರಜಿಯಾ ಬಳಬಟ್ಟಿ, ಮಕ್ಕಳ ಕಲ್ಯಾಣ ಸಮಿತಿಯ ಮಂಜುಳಾ, ಯೋಜನಾ ನಿರ್ದೇಶಕರು, ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ, ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಅರ್ಜುನ್ ಎಸ್, ಕಾರ್ಮಿಕ ನಿರೀಕ್ಷಕರಾದ ಕೆ ಸುವರ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗೌರವಾನ್ವಿತ ಕಾನೂನು ಸೇವಾ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರಭು ಎಸ್ ಬಡಿಗೇರ್ ಸರ್ ಅವರೇ ಹಾಗೂ ಮಕ್ಕಳ ಕಲ್ಯಾಣ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಶರಣಪ್ಪ ಪಾಟೀಲ್ ಸರ್ ಅವರೇ ಹಾಗೂ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ರಜಿಯಾ ಬಳಬಟ್ಟಿ ಮೇಡಮ್ ಅವರೇ ಹಾಗೂ ಕಾರ್ಯಕ್ರಮ ಅಧ್ಯಕ್ಷ ವಹಿಸಿರ್ತಕ್ಕಂಥ ಶ್ರೀ ಹರಿದೇಶ್ ಪಾಂಡೆ ಸರ್ ಅವರೇ ಹಾಗೂ ನನ್ನ ಎಲ್ಲ ವೇದಿಕೆ ಮೇಲೆ ಹಸಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಮುದ್ದು ಮಕ್ಕಳೇ, ಅಂಗನವಾಡಿ ಕಾರ್ಯಕರ್ತೆಯರೇ ಹಾಗೂ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಇವತ್ತಿನ ಮುಂಜಾನೆ ನಮಸ್ಕರಿಸುತ್ತಾ, ವಿಶೇಷವಾಗಿ ಈ ದಿನಾಚರಣೆಗಳು ಸರ್ಕಾರ ಹಮ್ಮಿಕೊಳ್ಳುವ ಮೂಲ ಉದ್ದೇಶ ಇವತ್ತಿನ ದಿನ ಅದರ ಪಿಡುಗುರ ಸಾಧಕ ಬಾಧಕಗಳು ಅದರ ಬಗ್ಗೆ ಚರ್ಚಿಸಲಿ ಮತ್ತು ಅದನ್ನು ಒಂದು ಪರಿಹಾರದ ಸೂತ್ರಗಳನ್ನು ಕಂಡುಕೊಳ್ಳಿ ಅಂತೇಳಿ ಅದರ ಉದ್ದೇಶದಿಂದ ಇವತ್ತು ನಾವು ಮಾಡ್ತಿರ್ತೀವಿ. ಈ ಬಾಲ ಕಾರ್ಮಿಕತೆ ಅನ್ನೋದು ಸಾಮಾಜಿಕ ಪಿಡುಗುಗಳಲ್ಲಿ ಅದು ಒಂದು ಪಿಡುಗು. ಇದನ್ನು ಒಂದು ಇಲಾಖೆಯಿಂದ ನಿರ್ವಹಿಸಲು ಸಾಧ್ಯ ಇಲ್ಲ ಅಂತೇಳಿ ಎಲ್ಲ ಇಲಾಖೆಗಳನ್ನು ಇದನ್ನು ಕೈ ಜೋಡಿಸಿ ಇದನ್ನು ಒಂದು ಪಿಡುಗು ಥರ ನಿರ್ಮೂಲನೆ ಮಾಡಬೇಕು. ಕಾರಣ ಈ ಬಾಲ ಕಾರ್ಮಿಕತೆ ಹೆಚ್ಚಿಗೆ ಆದಷ್ಟು ನಾವು ನಿಯಂತ್ರಣ ಕಡಿಮೆ ಮಾಡಿದಷ್ಟು ಹೆಚ್ಚಿಗೆ ಆಗ್ತದೆ. ಇದರಿಂದ ಸಾಮಾಜಿಕ ಇಂಬ್ಯಾಲೆನ್ಸ್ ಆಗ್ತದೆ ಮತ್ತು ಅಸಮತೋಲನ ಆಗಿ ನಾಳೆ ಸಮಾಜಕ್ಕೆ ಇದನ್ನು ಸರ್ಕಾರಕ್ಕೆ ನಿರ್ವಹಣೆ ಮಾಡೋದು ಕೂಡ ಕಷ್ಟ ಆಗ ಹಂತಕ್ಕೆ ಮುಟ್ತದೆ. ಉದಾಹರಣೆಗೆ ಬಾಲ ಕಾರ್ಮಿಕತೆ ಅನ್ನೋದು ಮೂಲ ಕಾರಣ ನಾವು ಬಡತನ ಅಂತ ಗುರುತಿಸಿರ್ತೀವಿ. ಅದಕ್ಕೆ ನಾವು ಸರ್ಕಾರ ಕಾನೂನುಗಳನ್ನು ಯಾವ್ದು ಮಾಡ್ತದೆ ಅದ್ರ ಪ್ರಕಾರ ಅದನ್ನ ನಿರ್ವಹಣೆ ಯೋಜನೆಗಳು ಕೂಡ ಮಾಡಿರ್ತದೆ. ಈಗ ನಾವು ಕಾನೂನುಗಳನ್ನು ಮಾಡಿರ್ತೀವಿ. ಉದಾಹರಣೆ
ಬಾಲ ಕಾರ್ಮಿಕ ವಿರೋಧಿ ಕಾನೂನಿನ ನಮ್ಮ ಹತ್ರ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಕನ್ಸಿಡರ್ ಮಾಡಿದ್ವಿ 14 ವರ್ಷದವರೆಗೆ. ಅದರ ನಂತರ ಕೂಡ ಯಾರು ಬಡತನದಾಗಿರ್ತಕ್ಕಂಥ ಮಕ್ಕಳಿದ್ದಾರೆ ಅಂಥವ್ರಿಗೆ ಫ್ರೀ ಶಿಕ್ಷಣ ಸಿಗ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಿರ್ತೇವೆ. ಇನ್ನೊಂದು ನಮ್ಮ ಈಗ ಆ ಬಡತನದಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೆ ಸರ್ಕಾರದಿಂದ ಸಾಕಷ್ಟುಗಳು ಸ್ಕೀಮ್ಗಳು ಅದಾವೆ. ಈಗ ನಾವು ಯಾವಾಗಾದರೂ ರೀಸನ್ ಏನು ಬರ್ತದಂದ್ರೆ ಕೆಲವೊಂದು ಸಂದರ್ಭ ಬಡತನದಿಂದ ಬಾಲ ಕಾರ್ಮಿಕರಾಗ್ತಾರಂತ ನಾವು ರೆಸ್ಕ್ಯೂ ಆಪರೇಷನ್ದಾಗ ಹೋದಾಗ ಕೆಲವೊಬ್ರು ಹೇಳ್ತಿರ್ತಾರೆ, ಅದು ಸುಳ್ಳು. ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೊಡ್ತೀವಿ. ಮತ್ತು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ನಾವು ಜಾಥಾದ ಮೂಲಕ ರಂಗಮಂದಿರದವರೆಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಚರಣೆ ಮಾಡಿದೆವು. ಬೀದರ್ ಜಿಲ್ಲೆಯನ್ನು ಬಾಲ ಕಾರ್ಮಿಕ ಮುಕ್ತ ಜಿಲ್ಲೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲ 11 ಡಿಪಾರ್ಟ್ಮೆಂಟ್ದವರು ಭಾಗವಹಿಸಿ ನಾವೇನೆಂದರೆ ಈಗ 24 ಕೇಸ್ಗಳನ್ನು ನಾವೇನು ಹಾಕಿದ್ದೀವಿ, 23 ಕೇಸ್ಗಳನ್ನು ನಾವು ಆಲ್ರೆಡಿ ಈ ಪ್ರಾಸಿಕ್ಯೂಷನ್ ಏನು ಮಾಡಿದೆವು ಅದರ ಬಗ್ಗೆ ನಾವೆಲ್ಲ ಇದರಲ್ಲಿ ಈ ದಿನಾಚರಣೆಯಲ್ಲಿ ನಾವು ಅವನ್ನು ಹೈಲೈಟ್ ಮಾಡಿ ಮತ್ತು ಯಾವುದೇ ಒಂದು ಬಾಲಕಾರ್ಮಿಕ ಬಿಲೋ 14 ಏನಿರ್ತದೆ ಅದನ್ನು ಬಾಲಕಾರ್ಮಿಕ ಕಾಯ್ದೆ ಅಡಿ ತಂದು ನಾವು ಪ್ರಾಸಿಕ್ಯೂಷನ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಅವರಿಗೆ ತರಬೇತಿ ಮೂಲಕವೂ ಸೆಕ್ಷನ್ 17 ಇನ್ಸ್ಪೆಕ್ಟರ್ಗೂ ಸಹ ತರಬೇತಿ ಮುಖಾಂತರ ನಾವು ತಿಳುವಳಿಕೆ ಕೊಟ್ಟೆವು. ಮತ್ತು ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ದಿಂದ ಬಂದಂಥ ಎಲ್ಲ ಮಕ್ಕಳಿಗೂ ಸಹ ಬಾಲಕಾರ್ಮಿಕರಂದರೆ ಯಾರು ಮತ್ತು ಬಿಲೋ 14 ಇದ್ದರೆ ಮತ್ತು ರೆಗ್ಯುಲೇಷನಲ್ಲಿ ನಾವು 15, 16, 17, 18ರವರೆಗೂ ನಾವೇನಪ್ಪ ಅಂದರೆ ಬಾಲಕಾರ್ಮಿಕರನ್ನು ಯಾರು ದುಡಿಸ್ಕೋಬಾರ್ದು ಅನ್ನೋ ಒಂದು ಮೆಸೇಜನ್ನು ಈ ದಿನಾಚರಣೆ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಆಚರಿಸುವ ಮೂಲಕ ನಾವು ಇವತ್ತು ಎಲ್ಲ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಮತ್ತು ಈ ದಿನಾಚರಣೆ ಆಚರಿಸುವ ಸಲುವಾಗಿ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ DLSA ಬೀದರ್ ಶ್ರೀಯುತ ಪ್ರಭು ಎನ್ ಬಡಿಗೇರವರು ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿದ ಸಲುವಾಗಿ ಅವರಿಗೂ ಧನ್ಯವಾದ ಅರ್ಪಿಸ್ತಾ ಈ ವಿಶ್ವ ಬಾಲಕಾರ್ಮಿಕರನ್ನು ನಾವು ಬೀದರ್ ಜಿಲ್ಲೆಯಲ್ಲಿ ಮುಕ್ತ ಜಿಲ್ಲೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಟ್ಟಿವಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಥ್ಯಾಂಕ್ ಯು. ನಾವು ತಂದೆ ತಾಯಿ ಇದ್ದೀವಿ, ಸಾಕ್ಲಿಕ್ಕಾಗಲಿಲ್ಲ ಮಕ್ಕಳು ಹುಟ್ಟಿಸಬಾರ್ದು ಅನ್ನೋಂಥ ನನ್ನ ಹಿರಿಯದು. ನಮ್ಮ ಒಂದು ತೆವಲಿಗೆ ನಾವು ಮಕ್ಕಳನ್ನ ಹುಟ್ಟಿಸ್ತೀವಿ, ಆದ್ರೆ ಮಕ್ಕಳನ್ನ ಹುಟ್ಟಿಸಿ ನಾವು ಈ ರೀತಿ ಅವ್ರನ್ನ ರಸ್ತೆಗೆ ಬಿಡ್ತೀವಿ ಅಂತಂದ್ರೆ ಇದಕ್ಕೆ ನಾವು ನಾವು ಶಿಕ್ಷೆಗೆ ಗುರಿಯಾಗಬೇಕು. ಇದು ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತಂದ್ರೆ ಇದು ಪ್ರತಿಯೊಬ್ಬ ತಂದೆ ತಾಯಿಯ ಜವಾಬ್ದಾರಿ. ಮಕ್ಕಳನ್ನ ನಾನು ವ್ಯವಸ್ಥಿತವಾಗಿ ಬೆಳೆಸ್ತೀನಿ, ಅವ್ರಿಗೆ ಶಿಕ್ಷಣ ಕೊಡ್ತೀನಿ, ಅವ್ರಿಗೆ ಇರುವಂಥ ಮೂಲಭೂತ ಹಕ್ಕುಗಳನ್ನು ಕೊಡ್ತೀನಿ ಅಂತಂದ್ರೆ ನಾವು ಹುಟ್ಟಿಸ್ಬೇಕು. ಇಲ್ಲ ಅಂತಂದ್ರೆ ಈ ರೀತಿ ಮಕ್ಕಳ ಜೀವನವನ್ನು ನಾವು ಹಾಳು ಮಾಡಬಾರ್ದು ಅನ್ನುವಂಥದ್ದು ಒಂದು ಕಡೆ. ಇಲ್ಲಿ ನಾವೆಲ್ಲ ಮಕ್ಕಳು ಬಂದಾರ, ಈ ಎಲ್ಲ ಮಕ್ಕಳುಗೆ ಚಲೋ ಅದ, ಇವರೆಲ್ಲ ಶಾಲೆಗೆ ಬರ್ತಾ ಇದ್ದಾರೆ. ಶಿಕ್ಷಣದಿಂದ ವಂಚಿತರಾದಂಥ ಮಕ್ಕಳು ನಮ್ಮಲ್ಲಿ ಊರಾಗ ರಗಡ ಮಂದಿ ಅದಾರ, ಇನ್ನೂ ಅದಾರ. ಆ ಮಕ್ಕಳಿಗಾಗಿ ಏನ್ ಮಾಡ್ಬೇಕು ಅನ್ನುವಂಥದ್ದು ಶಿಕ್ಷಣ ಇಲಾಖೆಯೊಳಗೆ ನಿಯಮ ಇದೆ, ಆದ್ರೆ ಎಷ್ಟೊಂದು ನಿಯಮಗಳು ಪಾಲಿಸ್ಲಿಕ್ಕತ್ತೀವಿ ಅನ್ನುವಂಥದ್ದು. ಇಲ್ಲಿ ಈ ಒಂದು ಸಾಮಾಜಿಕ ಪೀಳಿಗೆಗೆ ಬಹಳಷ್ಟು ಕೈ ಜುಕ್ಕಳು ಕೆಲಸ ಮಾಡಬೇಕಾಗ್ಯದ. ಆ ಕೆಲಸ ಮಾಡಿದವಾಗ ಮಾತ್ರ ಈ ಸಮಸ್ಯೆಗಳು ನಿವಾರಣೆ ಆಗ್ತವ. ಅದಕ್ಕೆ ಇಲ್ಲಿ ಗಮನಿಸುವಂತದ್ದೇನು ಅಂತಂದ್ರ ಇಲಾಖೆಯವರು ಕೇವಲ ಇಲಾಖೆಯಾಗಿ ಅಥವಾ ನಾವೆಲ್ಲ ಸಂಬಳ ತೆಗೆದುಕೊಳ್ಳುವಂತ ಇಲಾಖೆಯವರು ಅಷ್ಟೇ ಕೆಲಸ ಮಾಡಲಾರ್ದೆ ಇದಕ್ಕೆ ನಾಗರಿಕರ ಭಾಗವಹಿಸುವಿಕೆ ಸಹಿತ ಅಷ್ಟೇ ಮುಖ್ಯದ. ಅವ್ರನ್ನೂ ಸಹಿತ ತೆಗೆದುಕೊಂಡು ಪ್ರತಿಯೊಬ್ಬ ನಾಗರಿಕ ಈ ಸಮಸ್ಯೆಯ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ನೋಡ್ರಿ, ಮಕ್ಕಳು ಅಂತಂದ್ರೆ ಅವಕ್ಕೆ ತನ್ನದೇ ಆದ ಬದುಕದ, ತನ್ನದೇ ಆದ ಕನಸುಗಳದಾವೆ, ತನ್ನದೇ ಆದ ಜೀವನ ಅದ. ಅದನ್ನ ನಾವ್ ಏನ್ ಹೇಳಾಕತ್ತೀವಿ? ನಾನು ತಾಯಿ ಇದ್ದೀನಿ, ನನ್ನ ತಲೆಯೊಳಗಿಂತ ಕನಸನ್ನ ನಾನು ನನ್ನ ಮಗುವಿಗೆ ಹಾಕ್ತೀನಿ ಹೊರತು ಮಗುವಿಗೆ ತನ್ನದೇ ಆದ ಕನಸು ಐತಿ ಅಂತ ನಾವೇನು ವಿಚಾರ ಮಾಡಾಕತ್ತೀವಿ. ಇದನ್ನು ಗಮನಿಸುವಂತದ್ದು ಬಹಳ ಮುಖ್ಯದ. ಅದಕ್ಕೆ ಇಲ್ಲಿ ಒಂದಿಷ್ಟು ತಾಯಂದ್ರನ್ನ ಅಥವಾ ಪಾಲಕರನ್ನು ಸಹಿತ ಕರೆಸಿದ್ರೆ ಅವ್ರಿಗೆ ಗೊತ್ತಾಗಬೇಕು, ನಮ್ಮ ಮಕ್ಕಳಲ್ಲಿ ನೀ ದುಡಿಯಕ್ಕೆ ಹೋಗೋದ್ರ ದುಡಿಯಕ್ಕೆ ಹೋಗ್ತಾವ, ಶಾಲೆಗೆ ಹೋಗ್ತಾವ. ಆದ್ರೆ ಮುಖ್ಯವಾಗಿ ತಪ್ಪು ನಮ್ಮಿಂದ ಆಗ್ತಾ ಇದೆಯಲ್ಲ. ನಾನು ಇವಾಗ ದುಡಿದು ಬಂದ 100 ರೂಪಾಯಿ ನನಗೆ ಸಂಜೆ ಒಂದು ಪ್ಯಾಕೆಟ್ ಹಾಕಕ್ಕೆ ಸಿಗ್ತೈತಿ ಅಂತ ಅನ್ನುವಂಥ ತಂದೆ ತಾಯಿ. ಬೀದರ್ನ ಮೊದಲ ಮಹಿಳಾ ರೈಡರ್ ಚಂಚಲ್ ಮುನ್ನೂರ್ ರೆಡ್ಡಿ ಅವರಿಗೆ ಲೇಹ್ ಲಡಾಖ್ ಸರ್ಕ್ಯೂಟ್ ಮತ್ತು 19,024 ಅಡಿ ಎತ್ತರದಲ್ಲಿ ವಿಶ್ವದ ಅತಿ ಎತ್ತರದ ಮೋಟಾರು ಮಾಡಬಹುದಾಗಿರುವಂತಹ ಉಮ್ಮಿಂಗ್ಲಾ ಪಾಸ್ ಅನ್ನು ವಶಪಡಿಸಿಕೊಂಡ ಏಕೈಕ ಮಹಿಳೆಯಾಗಿದ್ದಾರೆ ಎಂದು ನವೀನ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾಗಿರುವಂತಹ ಕಾಮಶೆಟ್ಟಿ ಚಿಕ್ಕಬಸೆ ಅವರು ತಿಳಿಸಿದರು. ಒಂದು ಶಾಲಾ ಸಭಾಂಗಣದಲ್ಲಿ ಚಂಚಲ್ ಮುನ್ನೂರ್ ರೆಡ್ಡಿ ಅವರನ್ನು ಸನ್ಮಾನಿಸಿ ಅವರು ಮಾತನಾಡಿದರು. ನಮ್ಮ ಕಾಲೇಜಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪಡೆದ ರೆಡ್ಡಿ ಅವರು ಪ್ರಸ್ತುತ ಕರ್ನಾಟಕ ಕಾಲೇಜಿನಲ್ಲಿ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡಿತಾ ಇದ್ದಾರೆ. ಶೈಕ್ಷಣಿಕ ಉತ್ಕೃಷ್ಟತೆ ಮತ್ತು ಧೈರ್ಯಶಾಲಿ ಅನ್ವೇಷಣೆ ಎರಡಕ್ಕೂ ಬದ್ಧತೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವರ ಧೈರ್ಯ ಮತ್ತು ಸಾಹಸ ಇಡೀ ಮಾನವ ಚೈತನ್ಯಕ್ಕೆ ದಾರಿದೀಪವಾಗಿದೆ, ಇಂದಿನ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು. ಅದಕ್ಕೆ ಚಂಚಲ್ ಮುನ್ನೂರ್ ರೆಡ್ಡಿ ಅವರು ಮಾತನಾಡ್ತಾ,
ನಾನು ಪರಿಶ್ರಮ, ಉತ್ಸಾಹ ಮತ್ತು ಅಚಲ ಮನೋಭಾವದ ಶಕ್ತಿಗೆ ಜೀವಂತ ಸಾಕ್ಷಿಯಾಗಿ ನಿಲ್ತೇನೆ. ನನ್ನ ಪ್ರಯಾಣವು ನಿಜವಾದ ಗೆಲುವು ಕೇವಲ ಗಮ್ಯಸ್ಥಾನವನ್ನು ತಲುಪುವಲ್ಲಿ ಅಲ್ಲ, ಆದರೆ ಹಾದಿಯನ್ನು ಸುಗಮಗೊಳಿಸುವ ಸವಾಲುಗಳು ಮತ್ತು ಪ್ರತಿಕೂಲಗಳನ್ನು ಸ್ವೀಕರಿಸುವುದರಲ್ಲಿದೆ ಎಂದು ನೆನಪಿಸುತ್ತೇನೆ. ದೃಢವಾದ ಸಂಕಲ್ಪ ಮತ್ತು ಧೈರ್ಯಶಾಲಿ ಹೃದಯದಿಂದ ಒಬ್ಬರು ಜಗತ್ತನ್ನು ಗೆಲ್ಲಬಹುದು ಎಂದು ಸಾಬೀತುಪಡಿಸುತ್ತದೆ. ನಾನು ಪ್ರಯಾಣದ ಪ್ರಾರಂಭ 13ನೇ ಮೇ ತಿಂಗಳಲ್ಲಿ ಮಾಡಿದರೆ 2024ರ ಜೂನ್ 1ರಂದು ಬೀದರ್ಗೆ ತಲುಪಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿದರು. ಇಂತಹ ಅಪರೂಪದ ಹೆಮ್ಮೆಯ ಸಾಧಕಿ ಚಂಚಲ್ ಮುನ್ನೂರ್ ರೆಡ್ಡಿ ಅವರಿಗೆ ಬೀದರ್ನ ನವೀನ್ ಪಬ್ಲಿಕ್ ಶಾಲೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಶೀಲಾ ಚಿಕ್ಕಬಸೆ, ಪ್ರಾಂಶುಪಾಲರಾದ ರಾಜಪ್ಪ, ಸುನೀತಾ ರಾಮಶೆಟ್ಟಿ, ಪ್ರಜ್ವಲ್, ಅಂಜಲಿ, ಶಿವಲೀಲಾ, ಮಹಾದೇವಿ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನೇಪಾಳ ದೇಶದ ಕಠ್ಮಂಡುವಿನಲ್ಲಿ ತ್ರಿಭುವನ ವಿಶ್ವವಿದ್ಯಾಲಯದಲ್ಲಿ ಬೀದರ್ನ ಚಿಕ್ಪೇಟ್ ಗ್ರಾಮದ ಯುವಕ ಸಿದ್ಧಾರ್ಥ ಕಾಂಚೆ ಅವರಿಗೆ ಗ್ಲೋಬಲ್ ಯುವ ವಿಜ್ಞಾನಿ ಪ್ರಶಸ್ತಿ ಲಭಿಸಿದೆ. ಸಿದ್ಧಾರ್ಥ ಸದ್ಯ ಉಪನ್ಯಾಸಕರಾಗಿದ್ದುಕೊಂಡೇ ಕೃಷಿ, ಜೀವ ವಿಜ್ಞಾನ ಮತ್ತು ಪರಿಸರದ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾನ್ಸರ್ ರೋಗ ಮತ್ತು ಬೆಳೆ ಹಾನಿಗೆ ಕಾರಣ ಮತ್ತು ಪರಿಹಾರ ಕುರಿತು ಅಧ್ಯಯನಕ್ಕಾಗಿ ಗ್ಲೋಬಲ್ ಯುವ ವಿಜ್ಞಾನಿ ಪ್ರಶಸ್ತಿ ಬಂದಿದೆ ಎಂದು ಸಿದ್ಧಾರ್ಥ ಹೆಮ್ಮೆಯಿಂದ ಹೇಳಿಕೊಂಡರು. ಮಂಗಳವಾರ ರಾತ್ರಿ ನಗರಕ್ಕೆ ಆಗಮಿಸಿದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಮಾಜದ ಗಣ್ಯರು ಹಾಗೂ ಮುಖಂಡರು ಈ ಯುವಕನಿಗೆ ಸನ್ಮಾನಿಸಿದರು. ಬಳಿಕ ಅವರ ಪಾಲಕರು ಮಾಧ್ಯಮದವರೊಂದಿಗೆ ಮಾತನಾಡ್ತಾ, ನಮ್ಮ ಮಗನ ಸಾಧನೆ ನಮಗೆ ಖುಷಿ ತಂದಿದೆ. ಇತರೆ ಯುವಕರಿಗೆ ಮಾದರಿಯಾಗುವ ನಿಟ್ಟಿನಲ್ಲಿ ಸಾಧನೆಯನ್ನ ಮಾಡಿದ್ದಾನೆ. ಇದೇ ರೀತಿ ಅವನ ಸಾಧನೆ ಮುಂದುವರಿಯಲಿ ಎಂದು ಶುಭ ಹಾರೈಸಿ ಆಶೀರ್ವಾದ ಮಾಡಿದರು. ಇನ್ನಿತರ ಸಮಾಜದ ಮುಖಂಡರು ಸಿದ್ಧಾರ್ಥ ಕಾಂಚೆಯವರ ಸಾಧನೆ ಕುರಿತು ಮಾತನಾಡ್ತಾ, ಚಿಕ್ಕ ವಯಸ್ಸಿನಲ್ಲಿ ನೇಪಾಳ ದೇಶದವರೆಗೆ ಹೋಗಿ ಪ್ರಶಸ್ತಿ ಪಡೆದ ಯುವಕನ ಸಾಧನೆ ಸ್ತುತ್ಯಾರ್ಹವಾದುದು. ಅವರ ಸಾಧನೆ ಇತರ ಯುವಕರಿಗೆ ಮಾದರಿಯಾಗಲಿ, ಸಂಶೋಧನೆ ಯಶಸ್ವಿಯಾಗಲಿ, ಸಿದ್ಧಾರ್ಥನಿಂದ 4 ಜನರಿಗೆ ಒಳ್ಳೆಯದಾಗಲಿ ಎಂದು ಶುಭವನ್ನು ಹಾರೈಸಿದರು. ಇದು ಬೀದರ್ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೇಳಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸನ್ಮಾನಿಸಿದ ಬಳಿಕ ತಮ್ಮ ಚಿಕ್ಪೇಟ್ ಗ್ರಾಮದವರೆಗೆ ಜೈಕಾರ ಕೂಗುತ್ತಾ ಯುವಕನಿಗೆ ಕರೆದೊಯ್ಯಲಾಯಿತು. ಇದೇ ಸಂದರ್ಭದಲ್ಲಿ ಪ್ರಮುಖರಾದ ಲಕ್ಷ್ಮಣರಾವ್ ಕಾಂಚೆ, ರಮೇಶ್ ಕಟ್ಟಿ ತೂಗಾಂವ್, ಬಾಬುರಾವ್ ದುಬ್ಲಗುಂಡಿ, ಶಶಿಕಾಂತ್ ಗುಮ್ತಾಪುರೆ, ರಮೇಶ್ ಬಕ್ಚೌಡಿ, ಬಾಬುರಾವ್ ಡೊಂಗುರ್ಗಿ, ಮೀನಾ ಕುಮಾರಿ, ಜಯಶ್ರೀ ದೀಪಕ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ತೂಗಾಂವ್ ಎಚ್ ನಾನು ಏನಪ್ಪ ಅಂದರೆ ಭಾಲ್ಕಿ ತಾಲೂಕಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನಗೆ 2 ಗಂಡು ಮಕ್ಕಳು, 1 ಹೆಣ್ಮಗಳು. ಹೆಣ್ಮಗು ಏನಪ್ಪ ಅಂದ್ರೆ ಹೆಣ್ಮಗು ದೊಡ್ಡವರು, ಸಣ್ಣವರು ಇಬ್ಬರು. ಇವೇನಪ್ಪ ನಡುವೆ ನಾವು ಸಿದ್ಧಾರ್ಥ ಕಾಂಚೆ. ಇವರೇನಪ್ಪ ಅಂದರೆ ಪ್ರೈಮರಿ ಹಂತದಿಂದ ಪ್ರೈವೇಟ್ ಸ್ಕೂಲ್ ಮಾಡಿ ಕನ್ನಡ ಮೀಡಿಯಮ್ಲಿಂದ ಏನಪ್ಪ ಓದ್ಕೊಂಡು ಸರ್ಕಾರಿ ಶಾಲೆಯಿಂದ ಸಿದ್ಧಾರ್ಥ ಹೈಸ್ಕೂಲಿಂದ ಮುಗಿಸ್ಕೊಂಡು ಮುಂದೆ ಕರ್ನಾಟಕ PUC ಕಾಲೇಜ್ ಮುಗಿಸ್ಕೊಂಡು ಆಮೇಲೆ ಏನಪ್ಪ ಅಂದರೆ ಡಿಗ್ರಿಯನ್ನು BSc ಕರ್ನಾಟಕ ಕಾಲೇಜಲ್ಲಿ ಮುಗಿಸ್ಕೊಂಡು ಗುಲ್ಬರ್ಗ ಯೂನಿವರ್ಸಿಟಿದಾಗ MScಯಲ್ಲಿ ಫಸ್ಟ್ ಅವರು ಡಿಪಾರ್ಟ್ಮೆಂಟ್ ಫಸ್ಟ್ MScದ ಗೋಲ್ಡ್ ಮೆಡಲ್ಸ್ ತೊಗೊಂಡು ಮುಂದೆ ಏನಪ್ಪ PhDಯಲ್ಲಿ ಸಂಶೋಧನೆ ಮಾಡ್ತಾಯಿದ್ದಾಗ ಈಗ ಮುಂದೆ ಏನಪ್ಪ ಅಂದ್ರೆ ಅವನಿಗೆ ಒಂದು ಅವಾರ್ಡ್ಸ್ ಬಂದಿದೆ. ನನಗೆ ತುಂಬ ಹೆಮ್ಮೆ ಆಗಿದೆ. ಇಡೀ ನನ್ನ ಸಮಾಜದ ಜನರು, ಬೀದರ್ ಜಿಲ್ಲೆ ಇರ್ತಕ್ಕಂಥ ನನ್ನ ಬಂಧು ಬಳಗದವರು, ನಾವು ಏನಪ್ಪ ಅಂದರೆ ಅವರಿಗೆ ಎಂದು ತುಂಬಲಾರ್ದಿದ್ದ ಇಂಥ ಮಗು ಏನಪ್ಪ ಅಂದ್ರೆ ಪಡೆದು ನಾನು ಧನ್ಯವಾದ ಹೇಳ್ತೀನಿ. ಇಲ್ಲ, ನನಗೆ ಅಣ್ಣವ್ರು ಲಕ್ಷ್ಮಣರಾವ್ ಕಾಂಚೆ ಅಂತೇಳಿ ಅವ್ರು ನಾವು ಇಬ್ಬರು ಅಣ್ಣ ತಮ್ಮರಿದ್ದೀವಿ. ಅವ್ರನ್ನೂ ಸರ್ಕಾರಿ ಸೇವೆಯಲ್ಲಿ ಇದು ಮಾಡಿ ನಿವೃತ್ತಿ ಹೊಂದಿದ್ದಾರೆ. ನನ್ನ ಹೆಸರು ಸಿದ್ಧಾರ್ಥ ಕಾಂಚೆ ಅಂತ. ನಾನು ಚಿಕ್ಪೇಟ್ ಗ್ರಾಮದ ನಿವಾಸಿಯಾಗಿದ್ದು ಪ್ರೆಸೆಂಟ್ ಗುಲ್ಬರ್ಗಾ ಆಟೋನಮಸ್ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ದಿನಾಂಕ 6 ಜೂನರಂದು ನೇಪಾಳಿನ ಕಠ್ಮಂಡುವಿನಲ್ಲಿ ನನಗೆ ಗ್ಲೋಬಲ್ ಯಂಗ್ ಸೈಂಟಿಸ್ಟ್ ಅವಾರ್ಡ್ ದೊರಕಿದ್ದು. ನನ್ನ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಲೈಫ್ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಅದನ್ನು ಪರಿಗಣಿಸಿ ನನಗೆ ಗ್ಲೋಬಲ್ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಕಠ್ಮಂಡುವಿನ ತ್ರಿಭುವನ್ ಯೂನಿವರ್ಸಿಟಿಯವರು ನನಗೆ ಈ ಅವಾರ್ಡನ್ನು ನೀಡಿದ್ದಾರೆ. ಅದಕ್ಕಾಗಿ ನನ್ನ ಎಲ್ಲ
ಹಿತೈಷಿಗಳಿಗೆ, ನನ್ನ ಜಿಲ್ಲೆಯ ಜನರಿಗೆ ಮತ್ತು ನನ್ನ ಕುಟುಂಬಕ್ಕೆ ಮತ್ತು ನಮ್ಮ ಕರ್ನಾಟಕದ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ ಇದು ನಮ್ಮ ಕರ್ನಾಟಕಕ್ಕೆ, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೀನಿ. ತಾವೆಲ್ಲರೂ ಇಲ್ಲಿ ಸೇರಿ ನನಗೆ ಒಂದು ವೆಲ್ ವಿಶಸ್ಗಳನ್ನು ನನಗೆ ಇವತ್ತು ಹೇಳಿದ್ರಿ, ಅದಕ್ಕೋಸ್ಕರ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಪ್ರೆಸೆಂಟ್ ಇವಾಗ ಗುಲ್ಬರ್ಗಾನಲ್ಲಿ ಆಟೋನಮಸ್ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪ್ರೀವಿಯಸ್ ಮಂತಲ್ಲೇ ನಂದು ನೆಟ್ ಸೆಟ್ಟು ಮತ್ತು ಪ್ರೆಸೆಂಟ್ PhDನೂ ನಡೀತಾ ಇದೆ. ಉಪನ್ಯಾಸಕನ ಜೊತೆಗೆ ನಾನು ಸಂಶೋಧನೆಯೂ ಮಾಡ್ತಾ ಇದ್ದೀನಿ. ಅವೆಲ್ಲ ಕಾಂಟ್ರಿಬ್ಯೂಷನ್ಗಳನ್ನು ನೋಡಿಬಿಟ್ಟು ನನಗೆ ಒಂದು ಅವಾರ್ಡ್ ಬಂದಿದೆ. ಅರ್ಜಿ ಆಹ್ವಾನ ಆಗಿತ್ತು. ಅದಕ್ಕೆ ನಮ್ಮ CV ಇರುತ್ತೆ, CVನೆಲ್ಲ ಮಾಡಿವಿ ಮತ್ತು ಅದಕ್ಕೆ ಒಂದು ಕ್ವಶನರ್ ಇತ್ತು, ಅದನ್ನೆಲ್ಲ ನೋಡಿಬಿಟ್ಟು ಇದಕ್ಕೆ ಒಂದು ಸ್ಪೆಷಲ್ ಕಮಿಟಿ ಇತ್ತು. ಆ ಕಮಿಟಿಯವರು ರೆಕಮೆಂಡ್ ಮಾಡಿಬಿಟ್ಟು ನಮ್ಮ CV, ನಮ್ಮ ಒಂದು ಅಕಾಡೆಮಿಕ್ಸ್ಗಳನ್ನು ನೋಡಿಬಿಟ್ಟು ಅಲ್ಲಿ ಇದನ್ನು ಅನೌನ್ಸ್ ಮಾಡಿದರು ಅವಾರ್ಡ್. ಕರ್ನಾಟಕದಲ್ಲಿ ನಾನು ಆಲ್ಮೋಸ್ಟ್ ಬೆಳಗಾವಿಯಿಂದ ಒಂದು ಕ್ಯಾಂಡಿಡೇಟ್ ಇಬ್ಬರು ಬಂದಿದ್ದರು ಮತ್ತು ಮಹಾರಾಷ್ಟ್ರದಿಂದ ಜಾಸ್ತಿ ಜನ ಬಂದಿದ್ದರು. ಬೀದರಿಂದ ನಾನು ಮತ್ತು ನಮ್ಮ ಇನ್ನೊಬ್ಬರು ಕಲೀಗಿದ್ದಾರೆ ಪ್ರಶಾಂತ್ ಅಂತ, ಅವರಿಬ್ಬರು ಅವರು ಬೀದರ್ನವರೇ. ಅವರಿಗೆ ಯಂಗ್ ಜಾಲಜಿಸ್ಟ್ ಅಂತ ಅವಾರ್ಡ್ ಆಯಿತು, ನನಗೆ ಯಂಗ್ ಸೈಂಟಿಸ್ಟ್ ಅಂತ ಅವಾರ್ಡ್ ಆಯಿತು, ಗ್ಲೋಬಲ್ ಯಂಗ್ ಸೈಂಟಿಸ್ಟ್ ಅಂತ. ಸಂಶೋಧನೆ ನಮ್ಮ ನಡೀತಾ ಇದೆ. ಪ್ರೆಸೆಂಟ್ ನಾನು ನಮ್ಮ ಬೀದರ್ ಜಿಲ್ಲೆಯ ಆ್ಯಂಟಿ ಕ್ಯಾನ್ಸರ್ ಮೆಡಿಸಿನಲ್ ಪ್ಲ್ಯಾಂಟ್ಗಳ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಕ್ಯಾನ್ಸರ್ಗೆ ಸಂಬಂಧಿತ ಎಷ್ಟು ಔಷಧಿ ಸಸ್ಯಗಳಿವೆ, ಅದ್ರ ಜೊತೆಗೆ ನಮ್ಮ ಒಂದು ಕಂಟ್ರಿನಲ್ಲಿ ರೈತರಿಗೆ ಯಾವ ರೀತಿ ಬೆಳೆ ನಾಶ ಆಗ್ತಿದೆ, ಆ ಬೆಳೆ ಯಾವ ಕಾರಣಕ್ಕಾಗಿ ನಾಶ ಆಗ್ತಿದೆ, ಆ ಬೆಳೆ ನಾಶದ ಪರಿಹಾರಗಳನ್ನು ಏನೇನು ಹುಡುಕಬೇಕಂತ ಅದ್ರ ಮೇಲೇನು ಸಂಶೋಧನೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರಗಳು ಎಲ್ಲ ಕೆಲಸನ ಪರಿಗಣಿಸಿ ಈ ಅವಾರ್ಡ್ ಲಭಿಸಿದೆ. ಮತ್ತೇನಾದರೂ ಗ್ರಾಮದ ನಿವಾಸಿಯಾಗಿದ್ದೆ ನಾನು. ಸಿದ್ಧಾರ್ಥ್ ನನ್ನ ಮಗ. ನಾ ಇಂಥ ಮಗನ ಪಡಿಲಕ್ಕ ನಾನು 7 ಜನ್ಮ ಪುಣ್ಯ ಮಾಡಿದ್ದೀನಿ. ನನ್ನ ಮಗ ಸರ್ಕಾರಿ ಶಾಲೆಯಿಂದ ಓದಿ ಉನ್ನತ ಸ್ಥಾನಕ್ಕೆ ಬಂದಾನ. ನನಗಿಷ್ಟು ಹೆಮ್ಮೆ ಅದ, ಅಷ್ಟದ ಎಲ್ಲ. ಇನ್ನು ಜನರು ಯಂಗ್ ಮಕ್ಕಳಿಗೆ ನನ್ನ ಮಗ ಪ್ರೇರಣೆ ಆಗ್ಲಂತ ನಾನು ಆಶಿಸ್ತೀನಿ. ನಾನು ಹೌಸ್ ವೈಫ್ ಇದ್ದೀನಿ. ಇವರು ಟೀಚರ್ ಹರ, ಗೌರ್ಮೆಂಟ್ ಟೀಚರ್ ಹರ, ಸರ್ಕಾರಿ ಶಾಲೆಯಿಂದ ಹೋದ. ನನ್ನ ಹೆಸರು ಅರ್ಜುನ್ ಕಾಂಚೆ. ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಪ್ರೊಫೆಸರ್ನಾಗಿದ್ದೀನಿ. ಇವರು ತಂದೆ ಮತ್ತು ನಾವು 1ನೇ ಕ್ಲಾಸ್ನಿಂದ ಕ್ಲಾಸ್ಮೇಟ್ಸು. ಹಾಗಾಗಿ ನಮಗೆ ಒಡನಾಟ ಬಹಳಷ್ಟಿದೆ. ಈ ಸಂದರ್ಭದಲ್ಲಿ ನಾನು ಹೇಳಬಹುದು, ಇಂಥ ಒಂದು ಸಂಶೋಧನೆ ಅದು ಇಟ್ ಮಸ್ಟ್ ಅಂತ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿಯಾಗಿ 3ನೇ ಅವಧಿಗೆ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಹಾಗೂ ಕರ್ನಾಟಕದ 5 ಜನ ಸಂಸದರಿಗೆ ಮಂತ್ರಿ ಭಾಗ್ಯ ಒದಗಿ ಬಂದಿದ್ದಕ್ಕಾಗಿ ಭಾಲ್ಕಿ ತಾಲೂಕಿನ ಬ್ಯಾಲಳ್ಳಿ ಕೆ ಗ್ರಾಮದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ಇದೇ ವೇಳೆ ಪ್ರಮುಖರಾದ ಸೋಮು ಹಿರೇಮಠ್, ಶಿವ್ ಪಾಟೀಲ್, ವಿರ್ಶೆಟ್ಟಿ ದೇಶೆಟ್ಟಿ, ಆಮೇಲೆ ಸೂರ್ಯಕಾಂತ್ ಪಾಟೀಲ್, ನಟರಾಜ್, ಸುಹಾಸ್, ಅನಿಲ್ ಪಸರ್ಗಿ, ನಾಗರಾಜ್ ಹೊಸದೊಡ್ಡಿ, ಸಂಜು ರಮಣ ಪಾಟೀಲ್, ಶರಣು ಖಾನಾಪುರೆ, ಸಾಯಿ ಕಿರಣ್, ತಿಪ್ಪಣ್ಣ ಪಸರ್ಗಿ, ಆಮೇಲೆ ಗುರು ಹೊಸದೊಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪಟಾಕಿ ಸಿಡಿಸಿದ ನಂತರ ಪರಸ್ಪರ ಸಿಹಿಯನ್ನು ಕೂಡ ಅವರು ತಿನ್ನಿಸಿ ಸಂಭ್ರಮಪಟ್ಟರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಪ್ರಪ್ರಥಮ ಬಾರಿಗೆ ಬೀದರ್ ತಾಲೂಕಿನ ಕಾಡವಾದ್ ಗ್ರಾಮದ ಸಮೀಪದಲ್ಲಿ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಲೋಕಾರ್ಪಣೆ ಮಾಡಲಾಯಿತು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆಯವರು ರಿಬ್ಬನ್ ಕಟ್ ಮಾಡುವ ಮೂಲಕವಾಗಿ ಉದ್ಘಾಟನೆಯನ್ನು ನೆರವೇರಿಸಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ ಅವರು ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಶ್ರೀ ನಾನಕ್ ಝೀರಾ ಸಾಹಿಬ್ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಬಲ್ಬೀರ್ ಸಿಂಗ್ ಅವರು ಶಿಕ್ಷಣ, ಆಸ್ಪತ್ರೆ ಜೊತೆಗೆ ಜನತೆಯ ಹಿತದೃಷ್ಟಿಯಿಂದ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಪಾರ್ಕ್ನಲ್ಲಿ ವಾಟರ್ ಪಾರ್ಕ್ ಇದೆ, ಆರ್ಕೇಡ್ ಗೇಮ್ಸ್ ಇದೆ ಹಾಗೂ ಗೋ ಕಾರ್ಟಿಂಗ್ ರೇಸ್ ಇದೆ, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ವಾರಾಂತ್ಯದಲ್ಲಿ ಬೀದರ್ ಜಿಲ್ಲೆಯ ಜನತೆ ತಮ್ಮ ಕುಟುಂಬದೊಂದಿಗೆ ಆಗಮಿಸಿ ಎಂಜಾಯ್ ಮಾಡಿ ಉದ್ವೇಗದ ಜೀವನದಿಂದ ಹೊರಬರಬೇಕೆಂದು ತಿಳಿಸಿದರು. ಇಲ್ಲಿಯ ಆಹ್ಲಾದಕರ ವಾತಾವರಣ ಕಂಡು ಮನಸ್ಸಿಗೆ ಅತ್ಯಂತ ಖುಷಿಯಾಗಿದೆ. ಡಾಕ್ಟರ್ ಬಲ್ಬೀರ್ ಸಿಂಗ್ ಹಾಗೂ ಡಾಕ್ಟರ್ ರೇಷ್ಮಾ ಕೌರ್, ಪವಿತ್ ಸಿಂಗ್ ಹಾಗೂ ಪುನೀತ್ ಸಿಂಗ್ ಸೇರಿದಂತೆ ಅವರ ಕುಟುಂಬಸ್ಥರ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಬೆಲ್ದಾಳೆಯವರು ಹೇಳಿದರು.
ಪಾರ್ಕ್ನ ವ್ಯವಸ್ಥಾಪಕ ನಿರ್ದೇಶಕ ಪವಿತ್ ಸಿಂಗ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ ಮಕ್ಕಳ ಆರ್ಕೇಡ್ ಗೇಮ್ಸ್ಗಳು 50 ರೂಪಾಯಿಯಿಂದ ಪ್ರಾರಂಭವಾದರೆ ಗೋಕಾರ್ಟ್ ಗೇಮ್ಸ್ 399 ರೂಪಾಯಿಯಿಂದ ಪ್ರಾರಂಭವಾಗುತ್ತವೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10:30ರವರೆಗೆ ಪಾರ್ಕ್ ಅನ್ನು ತೆರೆದಿಡಲಾಗುತ್ತದೆ. ಹೀಗಾಗಿ ಸಾರ್ವಜನಿಕರು ವಾರಾಂತ್ಯದಲ್ಲಿ ಅಂದರೆ ಶನಿವಾರ ಮತ್ತು ರವಿವಾರ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಕುಟುಂಬದ ಸಮೇತವಾಗಿ ಆಗಮಿಸಿ ವಿನೂತನವಾಗಿರುವಂತಹ ಈ ಒಂದು ಪಾರ್ಕ್ನಲ್ಲಿ ಎಲ್ಲರೂ ಕೂಡ ತಾವು ಎಂಜಾಯ್ ಮಾಡಿ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. ಗುರುನಾನಕ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು ಮಾತನಾಡ್ತಾ ಮಕ್ಕಳು, ಮಹಿಳೆಯರು ಹಾಗೂ ಯುವಕ ಯುವತಿಯರಿಗಾಗಿ ಈ ವಾಟರ್ ಪಾರ್ಕ್, ಆರ್ಕೇಡ್ ಗೇಮ್ಸ್ ಮತ್ತು ಗೋ ಕಾರ್ಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಶಾಂತ ವಾತಾವರಣದಲ್ಲಿ ನಿರ್ಮಿಸಲಾದ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಬೀದರ್ನಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. 15 ನಿಮಿಷದಲ್ಲಿ ವಿಂಟೇಜ್ ರೆಸಾರ್ಟ್ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ತಲುಪಬಹುದು. ವಿವಿಧ ರೀತಿಯ ಗೇಮ್ಸ್ಗಳ ಜೊತೆಗೆ ಊಟದ ವ್ಯವಸ್ಥೆ ಕೂಡ ಇಲ್ಲಿ ಸಿಗಲಿದೆ. ಕೈಗೆಟಕುವ ದರದಲ್ಲಿ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಪಾರ್ಕ್ ಅನ್ನು ನಿರ್ಮಾಣ ಮಾಡಲಾಗಿದೆ. ವಾರಾಂತ್ಯದಲ್ಲಿ ಜಿಲ್ಲೆಯ ಜನತೆ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಇದೇ ವೇಳೆ ಶ್ರೀ ನಾನಕ್ ಝೀರಾ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಬಲ್ಬೀರ್ ಸಿಂಗ್, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಪುನೀತ್ ಸಿಂಗ್, ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರು, ಸಿಬ್ಬಂದಿ ವರ್ಗದವರು ಹಾಗೂ ಪಾರ್ಕ್ನ ವ್ಯವಸ್ಥಾಪಕರು, ಸಿಬ್ಬಂದಿಗಳು ಹಾಜರಿದ್ದರು. ಹೆಚ್ಚು ಲಾಭ ಅವನಿಗೆ ಅದವನು ಊರ ಬಾಜುನ ನೂತನವಾಗಿ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ನ ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಬೀದರ್ನ ಹಿರಿಯ ಖ್ಯಾತ ಉದ್ಯಮಿಗಾರರು ಬಲ್ಬೀರ್ ಸಿಂಗ್ ಜಿಯವರ ನೇತೃತ್ವದಲ್ಲಿ ಈ ಒಂದು ರಿಸಾರ್ಟ್ ಮತ್ತು ಹಾಗೆ ಎಂಟರ್ಟೈನ್ಮೆಂಟ್ ಮಕ್ಕಳಿಗಾಗಲಿ ಸಾಕಷ್ಟು ಯುವಕ ಯುವತಿಯರಿಗೆ ಇದೊಂದು ಸ್ಟಾರ್ಟ್ ಮಾಡಿದ್ದಾರೆ. ನನ್ನನ್ನು ಕರೆದಿದ್ದರು ಒಳ್ಳೆ ರೀತಿಯಲ್ಲಿ, ಯಾಕೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ವಿಂಟೇಜ್ ರಿಸಾರ್ಟ್ಸ್ ಆ್ಯಂಡ್ ರೆಸ್ಟೋರೆಂಟ್ ಇತ್ತು. ಯಾಕಂದ್ರೆ ನಮ್ಮ ಬೀದರ್ದಲ್ಲಿ ಕೂಡ ಸಾಕಷ್ಟು ಜನ ಈಗ ಹೈದ್ರಾಬಾದ್ ಹೋಗೋದು, ಐದಾರು ಶೋಲಾಪುರ ಹೋಗ್ತಿರು, ಮೊದಲು ಲಾತೂರ್ಗೆ ಹೋಗ್ತಿರು ಈ ಒಂದು ವಾಟರ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ಗಳಿಗೆ. ಈಗ ನಮ್ಮ ಭಾಗದಲ್ಲೇ, ಅದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲೇ ಇಲ್ಲಿ ಮಾಡಿದ ಅತಿ ಸಂತೋಷ ನನಗೆ ಮತ್ತು ಎಲ್ಲರಿಗೆ. ಎಲ್ಲರೂ ತಮ್ಮ ಫ್ಯಾಮಿಲಿಗೆ ನಾನು ವಿನಂತಿ ಮಾಡ್ಕೋತೀನಿ, ಬೀದರ್ನ ಎಲ್ಲ ಮಹಾಜನತೆಗೆ, ಸುತ್ತಮುತ್ತದ ಗ್ರಾಮಸ್ಥರಿಗೆ ತಾವು ತಮ್ಮ ಕುಟುಂಬ ಜೊತೆ ಬಂದು ವೀಕೆಂಡ್ ಆಗಲಿ ತಮ್ಮ ಬಿಡು ಇದ್ದ ಸಮಯದಲ್ಲಿ ತಮ್ಮ ಮಕ್ಕಳಿಗೆ, ತಮ್ಮ ಮೊಮ್ಮಕ್ಕಳಿಗೆ ತಾವೆಲ್ಲರೂ ಬಂದಿಲ್ಲಿ ಸದುಪಯೋಗ ಪಡಿಸ್ಕೋಬೇಕು. ಇದು ನಮ್ಮೆಲ್ಲರ ಸಲುವಾಗಿ ಬಲ್ಬೀರ್ ಸಿಂಗ್ ಅವರು, ಅವರ ಪುತ್ರರು, ಅವರು ಇಡೀ ಕುಟುಂಬ ಸಮಾಜ ಸೇವೆಗಾಗಿ ಕೆಲಸ ಮಾಡ್ತಾಯಿದೆ. ಎಜುಕೇಷನ್ ಆಗಲಿ,
ಇನ್ನಿತರ ಬೇರೆ ಬೇರೆ ಹಾಸ್ಪಿಟಲ್ ಚಾರಿಟಿ ಆಗಲಿ, ಈಗೊಂದು ಇಂಥ ಎಂಟರ್ಟೈನ್ಮೆಂಟ್ ಯುಗದಲ್ಲಿ ಕೂಡ ಇದರಲ್ಲಿ ಕೂಡ ಬಂದಿದ್ದಾರೆ. ನಾವು ಹೈದ್ರಾಬಾದ್ ಹೋಗ್ಬೇಕಂದ್ರೆ ಸುಮಾರು ಒಂದು 50,000 ರೂಪಾಯಿ ಖರ್ಚಾಗುತ್ತೆ ಒಂದು ಫ್ಯಾಮಿಲಿ ಕುಟುಂಬಕ್ಕೆ. ಅಲ್ಲೂ ಕೂಡ ಇದೇ ಇರುತ್ತೆ, ಸ್ವಲ್ಪ ಇದಕ್ಕಿಂತ ಒಂದು 10% ಜಾಸ್ತಿ ಇರ್ಬೋದು ಅಷ್ಟೇ. ಬಟ್ ನಾವು ಅಷ್ಟು ದುಡ್ಡು ಉಳಿತಲ್ಲ, ನಮಗೆ 200 ರೂಪಾಯಲ್ಲೇ ಬೀದರ್ಲಿಂದ ಇಲ್ಲಿ ಬಂದು ನಾವು ಎಂಟರ್ಟೈನ್ಮೆಂಟ್ ನಮ್ಮ ಮಕ್ಕಳಿಗೆ ಮಾಡ್ಬೋದು. ಅದನ್ನು ವ್ಯವಸ್ಥೆ ಮಾಡಿದರೆ ಅತಿ ಸಂತೋಷ, ಅತಿ ಖುಷಿ ಇದೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಸದುಪಯೋಗ ಪಡಿಸ್ಕೋಬೇಕಂತ ವಿನಂತಿ ಮಾಡ್ತೀನಿ. ಧನ್ಯವಾದ. गुड इवनिंग। आज यहाँ पर ये वाटर पार्क का इनॉग्रेशन है जो विंटेज रिसॉर्ट के साथ ही लगा हुआ है। तो यहाँ पे सारे गेम्स लगे हुए हैं, जैसे गेम्स आर्केड और गो कार्टिंग और सारे वाटर गेम्स हैं। तो वाटर गेम्स में आपको ये स्लाइड्स हैं, वाटर स्लाइड्स हैं, रेन डांस है। तो दोनों अलग अलग बनाया गया है। बच्चों के लिए बिलो 15 इयर्स के लिए एक अलग सेटअप है और अबाव 15 इयर्स के लिए एक अलग सा बनाया गया है। और रेन डांस है सबके लिए और गो कार्टिंग है। तो अक्सर बच्चों के लिए, सब बड़ों के लिए भी ये एक एंजॉयमेंट के लिए, एक ये एंटरटेनमेंट एंड एंजॉयमेंट के लिए ये ज़ोन बनाया गया है। तो हमें हमेशा इस चीज़ के लिए हैदराबाद या दूसरी जगहों पे जाना पड़ता था। तो अब ये सब एंजॉयमेंट और अम्यूज़मेंट पार्क जो यहाँ पे बनाया है, तो ये सब आपको जो एंजॉयमेंट एंटरटेनमेंट ज़ोन है ये बिदर में ही मिलेगा। और साथ में ये विंटेज रिसॉर्ट लगा हुआ है और इस अम्यूज़मेंट पार्क में फ़ूड फैसिलिटी भी प्रोवाइड की गई है। तो जो बच्चे या बड़े जो भी आएंगे उनको अम्यूज़मेंट के साथ साथ रेस्टोरेंट भी है, जो फूड भी इनको पैकेज में दिया जाएगा। तो मेरी सबसे रिक्वेस्ट है सारे बिदर सिटीज़न्स से कि आप यहाँ पे आइए और ये जो एंटरटेनमेंट ज़ोन बना है उसका आप लाभ उठाइए और एंजॉय कीजिए। ಇವತ್ತು ನಾವು ಬೀದರಲ್ಲಿ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ದು ಇನಾಗ್ರೇಷನ್ ಇದೆ. ಸರ್ MLA ಸರ್, ಬೀದರ್ ಸೌತ್ MLA ಸರ್ ಅವರು ಬಂದಿದ್ದಾರೆ. ಅವ್ರ ಕೈಯಿಂದ ಇನಾಗ್ರೇಷನ್ ಆಗಿದೆ ಇವತ್ತು. ನಾವು ಎಲ್ಲ ಬೀದರ್ ಪಬ್ಲಿಕ್ ಅವ್ರಿಗೆ ಇಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಓಪನ್ ಮಾಡಿದ್ದೀವಿ. ಎಲ್ಲರೂ ಬನ್ನಿ, ಇಲ್ಲಿ ಎಂಜಾಯ್ ಮಾಡಿ. ಎಂಟರ್ಟೈನ್ಮೆಂಟ್ ಎಲ್ಲ ಗೇಮ್ಸ್ ಇದೆ, ಆರ್ಕೇಡ್ ಗೇಮ್ಸ್ ಇದೆ, ಸ್ಮಾಲ್ ಚಿಲ್ಡ್ರನ್ಗೆ ಎಲ್ಲ ಗೇಮ್ಸ್ ಇದೆ, ಗೋಕಾಟಿಂಗ್ ಇದೆ, ಮತ್ತು ವಾಟರ್ ಪಾರ್ಕ್ ಇದೆ. ವಾಟರ್ ಪಾರ್ಕಲ್ಲಿ ಸ್ಲೈಡ್ಸ್ ಇದೆ, ಎಲ್ಲ ಗೇಮ್ಸ್ ಇದೆ, ಎಲ್ಲ ಎಂಟರ್ಟೈನ್ಮೆಂಟ್, ಫುಡ್, ರೆಸ್ಟೋರೆಂಟ್ ಎಲ್ಲ ಇದೆ ಅಲ್ಲಿ. ಎಲ್ಲರೂ ಬಂದು ವೀಕೆಂಡ್ಸಲ್ಲಿ ಎಲ್ಲ ಎಂಜಾಯ್ ಮಾಡ್ಬೋದು. ಮತ್ತು ಸರ್ಗೆ ನಾವು ಇನ್ನೊಂದು ಸತಿ ಧನ್ಯವಾದ ಮಾಡ್ತೀವಿ. ಥ್ಯಾಂಕ್ ಯು. ಇದು ಪ್ರೈಸ್, ಸ್ಟಾರ್ಟಿಂಗ್ ಪ್ರೈಸ್ 399 ಇದೆ. ಇನಾಗ್ರಲ್ ಆಫರ್ ಇದೆ, ಇನ್ಕ್ಲೂಡಿಂಗ್ ಎಲ್ಲ ಇದು ವಾಟರ್ ಪಾರ್ಕ್ದು. ಮತ್ತು ಗೋಕಾಟಿಂಗ್ದು 300 ಇದೆ ಫಾರ್ 4 ಲ್ಯಾಪ್ಸ್. ಮತ್ತು ಆರ್ಕೇಡ್ ಗೇಮ್ಸ್ ಇದೆ. ಗೇಮ್ಸ್ದು 50 ರೂಪೀಸಿಂದ ಗೇಮ್ಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ನೀವು ಆಡ್ಬೋದು. ಕಂಪ್ಯೂಟರ್ ಗೇಮ್ಸ್, ಬೈಕ್ ರೇಸಿಂಗ್ ಎಲ್ಲ ಗೇಮ್ಸ್ ಇದೆ. ಎಂಟ್ರಿ ಏನಿಲ್ಲ, ನೀವು ಏನು ಆಡ್ತೀರಾ ಅದಕ್ಕೆ ಪೇ ಮಾಡ್ತೀವಿ ಅಷ್ಟೇ. ಟೈಮಿಂಗ್ ಬೆಳಗ್ಗೆ 10 o'clock ಓಪನ್ ಇರುತ್ತೆ. ವಾಟರ್ ಪಾರ್ಕ್ ಓಪನ್ ಇದೆ 10 to 6 PM. ಮತ್ತು ಗೇಮ್ಸ್ ಮತ್ತು ಗೋಕಾಟಿಂಗ್ 10:30 ತನಕ ಓಪನ್ ಇರುತ್ತೆ ಸಾಯಂಕಾಲ. ಇದು ಬೀದರ್ ಜನರಿಗೆ ಏನೂ ಇಲ್ಲ. ಬೀದರಲ್ಲಿ ಹೈದ್ರಾಬಾದ್ ಹೋಗಬೇಕು, ಸರ್ನು ಹೇಳಿದ್ದಾರೆ. ಬೀದರಲ್ಲಿ ಏನು ಹೈದ್ರಾಬಾದ್ ಹೋಗಬೇಕು, ಏನು ವೀಕೆಂಡ್ ಆದರೆ ಎಲ್ಲರೂ ಹೈದ್ರಾಬಾದ್ ಹೋಗೋಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ರೆಸಾರ್ಟ್ ಇದೆ. ಸೊ ರೆಸಾರ್ಟ್ ಅವರು ಬರ್ತಾರೆ, ಅವ್ರಿಗೂ ಎಂಟರ್ಟೈನ್ಮೆಂಟ್ ಆಗುತ್ತೆ. ಮತ್ತು ವೀಕೆಂಡಲ್ಲಿ ಬೀದರ್ ಪಬ್ಲಿಕ್ ಅವರು ಬಂದು ಎಂಜಾಯ್ ಮಾಡ್ಬೋದು ಅಂತ ಆ ರೀತಿ ಎಲ್ಲ ನೋಡಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ನಾವು ಪವಿತ್ ಸಿಂಗ್ ಅಂತ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.